ಬಹಳಷ್ಟು ಜನ ಈ ಜಾಗಕ್ಕೆ ಕರೆಯೋದು ಲ್ಯಾಮಿಂಟನ್ ರೋಡ್ ಅಂತ, ಆದ್ರೆ ಇದರ ಅಫಿಷಿಯಲ್ ನೇಮ್ ಸರ್ ಸಿದ್ದಪ್ಪ ಕಂಬಳಿ ಮಾರ್ಗ. ಸರ್ ಸಿದ್ದಪ್ಪ ಕಂಬಳಿ ಅಂದ್ರೆ ಯಾರು ನಿಮ್ಗೆ ಗೊತ್ತಾ? ಇವರು ನಮ್ಮ ಪ್ರದೇಶದ ಕ್ವಿಟ್ ಇಂಡಿಯಾ ಮೂವ್ಮೆಂಟಿನ ನಿರ್ಭೀತ ನಾಯಕರು. ಬಹಳ ಸರಿ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗಾಗಿ ಜೈಲಿಗೆ ಹೋಗಿದ್ದರು. His vision gave strength to our freedom struggle. His dream of a united Karnataka lives on. Remember Sir Siddappa Kambli this Independence Day. ಇದು ಒಂದು ಏರ್ಪೋರ್ಟ್ ಅಂತ ಕಾಣುವ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ನಿಮ್ಗೆ ಗೊತ್ತಾ, ಫ್ರೀಡಮ್ ಸ್ಟ್ರಗಲ್ ನಲ್ಲಿ ಇವನ್ ನಮ್ಮ ಲೋಕಲ್ ಟ್ರೈನ್ಸ್ ಒಂದು ಪಾತ್ರವಿತ್ತು. ಫ್ರೀಡಮ್ ಸ್ಟ್ರಗಲ್ ಒಳಗ ಕ್ರಾಂತಿಕಾರರು ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸ್ಟೇಟ್ಗಳ ನಡುವೆ ರಹಸ್ಯವಾಗಿ ಸಂಚರಿಸಲು ಹುಬ್ಬಳ್ಳಿ ಧಾರವಾಡ ರೈಲು ಮಾರ್ಗವನ್ನೇ ಬಳಸುತ್ತಿದ್ದರು. ಇಂಡಿಯನ್ ಫ್ಲಾಗ್ ರೆಡಿ ಆಗ್ಲಿಕ್ಕೆ ಆಥರೈಸ್ಡ್ ಯೂನಿಟ್ ಹುಬ್ಬಳ್ಳಿ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಅಂತ ನಿಮಗೂ ಗೊತ್ತು. ಆದ್ರೆ ಆ ಖಾದಿ ಬಟ್ಟೆ ತಯಾರಾಗೋದು ಹುಬ್ಬಳ್ಳಿಯಲ್ಲಿ ಅಲ್ಲ, ಧಾರವಾಡದಿಂದ 30 ಕಿಲೋಮೀಟರ್ ದೂರದಲ್ಲಿ ಇರುವ ಗರಗ್ನಲ್ಲಿ. ಇದು ದ ಓನ್ಲಿ ಪ್ಲೇಸ್ ಇನ್ ಇಂಡಿಯಾ ಆಫಿಷಿಯಲಿ ಲೈಸೆನ್ಸ್ ಟು ಮ್ಯಾನುಫ್ಯಾಕ್ಚರ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಫ್ರಮ್ ಹ್ಯಾಂಡ್ ಸ್ಪನ್ ಅಂಡ್ ಹ್ಯಾಂಡ್ ಓನ್ ಖಾದಿ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಕೇವಲ ಅಧ್ಯಯನ ಕೇಂದ್ರಗಳಾಗಿರಲಿಲ್ಲ, ಅವು ದೇಶಭಕ್ತಿಯನ್ನು ಪ್ರೇರೇಪಿಸುವ ವೇದಿಕೆಗಳಾಗಿದ್ದವು. ಧಾರವಾಡದ ಕರ್ನಾಟಕ ಕಾಲೇಜ್ ಅಂದ್ರೆ ಕೆಸಿಡಿ ವಿದ್ಯಾರ್ಥಿಗಳು ಫ್ರೀಡಮ್ ಸ್ಟ್ರಗಲ್ ಮೆರವಣಿಗೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬ್ರಿಟಿಷರ ನೀತಿಗಳ ವಿರುದ್ಧ ಪ್ರತಿಭಟಿಸಿದ್ದಕ್ಕಾಗಿ ಅರೆಸ್ಟ್ ಕೂಡ ಆಗಿದ್ದರು. ಹೀಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗ ಸ್ವಾತಂತ್ರ್ಯ ಹೋರಾಟದ ಸಾಕಷ್ಟು ಹೆಜ್ಜೆ ಗುರುತುಗಳಿವೆ. ಮುಂದಿನ ಬಾರಿ ಈ ಸ್ಥಳಗಳನ್ನು ನೋಡಿದಾಗ ಅವುಗಳ ಹಿಂದಿರುವ ದೇಶಭಕ್ತಿ ಕಥೆಗಳನ್ನು ನೆನೆಯೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕಮೆಂಟ್ ಮಾಡೋದು ಮರಿಬೇಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.